ಈಗ ಒಬ್ಬ ನಿಜವಾದ ಕಳ್ಳ ಬಡವ ಅವನು ಕಳ್ತನ ಮಾಡ್ತಾನೆ, ಅವನು ಗತಿ ಇಲ್ಲದೆ ಕಳ್ತನ ಮಾಡ್ತಾನೆ. ಆದ್ರೆ ಈ ಸರ್ಕಾರಿ ನೌಕರರು ಸರ್ಕಾರಿ ಹಣ ಕಳ್ತಾರೆ, ಸರ್ಕಾರಿ ಜಮೀನು ಕಳ್ತಾರೆ. ಅವ್ರಿಗೆ ನಿವೃತ್ತಿ ಆದ್ರೆ ಸಂಬಳ ಬರುತ್ತೆ ಸರ್ಕಾರಿ ನೌಕರಿಗೆ. ಅವ್ರು ಸತ್ರ ಅವ್ನ ಹೆಂಡತಿ ಮಕ್ಳಿಗೆ ಕೆಲಸ ಕೊಡ್ತಾರೆ, ಪೆನ್ಷನ್ ಕೊಡ್ತಾರೆ. ಆದ್ರೂ ಅವರು ಭ್ರಷ್ಟಾಚಾರ ಮಾಡ್ತಾರೆ. ಈ ಸಣ್ಣದಾಗ ಒಬ್ಬ ಕದ್ದ ಕಳ್ಳನ್ನ ಅವನ ಮೇಲೆ FIR ಹಾಕಿ ಅವ್ನ ಜೈಲಿಗೆ ಕಳಿಸಿ ಅವನಿಗೆ ಹಿಯರಿಂಗ್ ಅಂತ ಮಾಡಿ ಆರೋಪ ಸಾಬೀತಾದ್ರೆ ಶಿಕ್ಷೆನೂ ಕೊಡ್ತಾರೆ. ಆದ್ರೆ ಇವ್ರಿಗೆ ಮಾತ್ರ ಏನೂ ಇಲ್ಲ, ಇವ್ರನ್ನ ಸೇಫ್ ಮಾಡ್ತಾರೆ. ಆಗಲ್ಲ ಯಾರಿಗೂ ಆಗಿಲ್ಲ. ಹೊಡ್ಕೊಂಡಿರ್ತಾರೆ, ವಾಪಸ್ ಇಸ್ಕೊಂತಾರೆ ಅಷ್ಟೇ. ಮತ್ತೆ ದೊಡ್ಡ ಮನುಷ್ಯ ಅವನು. ಅದಕ್ಕೆ ನನ್ನ ಹತ್ರ ದಾಖಲೆ ಇದೆ, ಮೋಸ ಮಾಡ್ರೆ ಸರ್ಕಾರಿ ನೌಕರುಗಳು. ಅಲ್ಲ, ಇವ್ರು ಭ್ರಷ್ಟಾಚಾರ ಮಾಡಿದ್ರೆ ಮೇಲ್ಗಡೆ ಕರ್ಸ್ಬಿಟ್ಟು ನನ್ಗೊಂದು ಸ್ವಲ್ಪ ಶೇರ್ ಕೊಡಪ್ಪ, ಪಾಲ್ ಕೊಡು ಅಂತ ಇಸ್ಕೊತಾರೆ. ಅದೇನು ನನಗೆ ನಂಬಲೇಬೇಕಾಯ್ತು, 1 ಕೋಟಿ ಸಲ ನಂಬ್ತೀನಿ. ಯಾಕೆಂದ್ರೆ ಅದು ಇದೆ, ವ್ಯವಸ್ಥೆ ಇದೆ. ನನಗೆ ಜಸ್ಟಿಸ್ ಸಂತೋಷ್ ಹೆಗ್ಡೆ ಸಾಹೇಬ್ರು ಒಂದು ಸಲ ಹೇಳಿಕೆ ಕೊಟ್ಟಿದ್ರು ಟಿವಿ ಮಾಧ್ಯಮದಲ್ಲಿ. ಒಬ್ಬ ಸಾಮಾನ್ಯ ಕಳ್ಳ ಕದ್ರೆ ಅವನ್ನ FIR ಹಾಕ್ತಾರೆ, ಕೋರ್ಟ್ ಹಿಯರಿಂಗ್ ಮಾಡ್ತಾರೆ, ಆರೋಪ ಸಾಬೀತಾದ್ರೆ ಜೈಲಿಗೂ ಕಳಿಸ್ತಾರೆ. ಆದ್ರೆ ಈ ಅದೇ ಕಂದಾಯ ಇಲಾಖೆ ಸ್ಪೆಸಿಫಿಕ್ ಆಗಿ ಹೇಳಿದ್ರು ಅವರು, ಈ RIVAಗಳು ಅಕ್ರಮವಾಗಿ ಸರ್ಕಾರಿ ಆಸ್ತಿನ ಲಂಚ ಇಸ್ಕ ಪರಬರ ಮಾಡಿದ್ರೆ ಅವ್ರಿಗೇನು ಶಿಕ್ಷೆ ಇಲ್ಲ. ಅದಕ್ಕೆ ಉದಾಹರಣೆ ನಮ್ಮ ಸರ್ಕಾರದ ಇವರು ಪ್ರತಿನಿಧಿಗಳು ಕರೆಕ್ಟ್, ಅವರೇ ಇದಕ್ಕೆ ಕಾರಣ. ಇವಾಗ ಒಬ್ಬ ಕಳ್ಳನ್ನ ಯಾವ್ದು ಚಿನ್ನ ಕದ್ದ ಕಳ್ಳ ಅಂತ ಇಟ್ಕೊಳ್ಳಿ, ಅವನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಚಿನ್ನ ಸಿಕ್ಬಿಡುತ್ತೆ, ಅವ್ನು ತೋರ್ಸ್ತಾನೆ, ಚಿನ್ನ ಸಿಕ್ಬಿಡುತ್ತೆ, ಸಂಬಂಧಪಟ್ಟವ್ರಿಗೆ ಚಿನ್ನ ವಾಪಸ್ ಕೊಡ್ತಾರೆ. ಈ ಕಳ್ಳನ ಬಿಟ್ಟು ಕಳಿಸ್ಬಿಡ್ತಾರ, ಹಾಕ್ತಾರ, FIR ಹಾಕ್ತಾರೆ, ಜೈಲಿಗೆ ಕಳಿಸ್ತಾರ, ಅವ್ನ ಹಿಯರಿಂಗ್ ಒಳಪಡಿಸ್ತಾರೆ ನ್ಯಾಯಾಲಯದಲ್ಲಿ. ಅಲ್ಲಿ ಆರೋಪ ಸಾಬೀತಾದ್ರೆ ಅವ್ನ ಜೈಲಿಗೂ ಕಳಿಸ್ತಾರೆ. ಮತ್ತೆ ಈ ಸರ್ಕಾರ ಅಧಿಕಾರಿಗಳಿಗೆ ಯಾಕಾಗಲ್ಲ? ಇವ್ರು ಕಳ್ಳರೈತಾನೆ, ಇವ್ರು ದರೋಡೆಕಾರತಾನೆ, ಇವ್ರು ಲೂಟಿಕೋರೈತಾನೆ, ಇವ್ರು ಕಚಡಗಳೈತಾನೆ. ಅದ್ರಲ್ಲಿ ಮುಲಾಜೆ ಇಲ್ಲ, ಅನ್ನ ತಿನ್ನವ್ರಲ್ಲ ಇವರು. ಇಲ್ಲ ಅದ್ರಲ್ಲಿ ಮುಲಾಜೆ ಇಲ್ಲ. ಅವರು ಸರ್ಕಾರಿ ದೊಡ್ಡ KS ಆಫೀಸರ್ಗಳೆಲ್ಲ ತಿಂತಾರೆ. ಅವರು ದೊಡ್ಡದಾಗಿ ವೇದಿಕೆ ಮೇಲೆ ಕೂತಿರ್ತಾರೆ, ಆರಲ್ಲಿ ಹಾಕ್ಸ್ಕೊಂಡಿರ್ತಾರೆ, ಹಾಕ್ಸ್ಕೊಂಡು ತಮಟೆ ಬರ್ಸಿಸ್ಕೊಂಡು ಏನು ಅವರು ಸ್ಟೇಜ್ ಮೇಲೆ ಕರೆದು ಕೂರ್ಸೋದೇನು, ಕೊನೆಗೆ ಅವರೇ ಕಳ್ಳರು. ಆದ್ರೆ ಅವ್ರ ವಿಷಯದ ಏನಾದ್ರು ಸುದ್ದಿ ಮಾಡಿದ್ರೆ ಮಾನಷ್ಟ ಮೊಕದ್ದಮೆ ಹಾಕ್ತಾರೆ. ನಾವೇನು ಮಾಡಕ್ಕಾಗಲ್ಲ. ಅದಕ್ಕಾಗಿ ಕೆಲವು ಜನ ದನಿ ಎತ್ತಲ್ಲ ಅದ್ರ ವಿರುದ್ಧವಾಗಿ. ಇದೇ ಸಿಸ್ಟಮ್. ಅದಕ್ಕಿಂತ ವಿಶೇಷವಾಗಿ ಇದುವರೆಗೂ ಕೂಡ ನಾನು ಸಾರ್ವಜನಿಕರ ಪರವಾಗಿ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದೀನಿ, ಅನೇಕ ಸಮಸ್ಯೆಗಳು ಸಿಕ್ಕಿ ಹಾಕೊಂಡಾಗ್ಲೂ ಕೂಡ ಈ ಸಾರ್ವಜನಿಕರು ನನಗೆ ಸಪೋರ್ಟ್ ಕೂಡ ಮಾಡಲಿಲ್ಲ. ಹಾಗಾದ್ರೆ ಸಾರ್ವಜನಿಕ ಪರವಾಗಿ ನಾನು ಯಾವತ್ತೂ ಕೂಡ ನಿಲ್ತೇನೆ, ಬಿಕಾಸ್ ನಾವಿರೋದೇ ಪಬ್ಲಿಕ್ ಸರ್ವಿಸ್ಗೆ. ಆದರೆ ಜನಗಳಿಗೆ ಮೋಸ ಆದಾಗ ನಾನು ಯಾವತ್ತೂ ಸುದ್ದಿ ಮಾಡಿ ಅದನ್ನು ಅಲರ್ಟ್ ಮಾಡ್ತೀನಿ. ಆದರೆ ಅಧಿಕಾರಿಗಳಿಗೆ ಶಿಕ್ಷೆ ಆಗಲ್ಲ, ಅಧಿಕಾರಿಗಳಿಗೆ ಸಸ್ಪೆಂಡ್ ಆಗಲ್ಲ. ಆದರೆ ಇವನು ಲೂಟಿ ಮಾಡಿದ್ದಾನೆ ಅಂತ ನಾವು ಒಂದು ಸಲ ಹೇಳಿದ ನಂತರ ಮೇಲಧಿಕಾರಿಗಳು ಮತ್ತೆ ಇವನ್ನ ರಕ್ಷಣೆ ಮಾಡ್ತಾರೆ. ಇಷ್ಟೊಂದು ಲೂಟಿ ಮಾಡಿದ್ದಾನೆ, ಕರ್ಸಿ ಆಯ್ತು ಅಂತ ಅಂದ್ಬಿಟ್ಟು ಕರ್ಸ್ಕೊಂಡು ಮಾತಾಡ್ಕೊಂಡು, ನೋಡಪ್ಪ ನಿಮ್ಮ ಮೇಲೆ ಇಷ್ಟೊಂದು ಆರೋಪ ಬಂದಿದೆ, ಇಷ್ಟೊಂದು ನನಗೆ ಇಷ್ಟು ಶೇರ್ ಕೊಟ್ಬಿಡು, ನಿನ್ನ ಸೇಫ್ ಮಾಡ್ತೀನಿ ಮಾಡ್ತಾರೆ ಅಂತಾರೆ ಅಲ್ವಾ? ದೊಡ್ಡ IAS ಆಫೀಸರ್ ಅವನ್ನ ಸೇಫ್ ಮಾಡ್ತಾರೆ. ನೆಕ್ಸ್ಟ್ ಈ ಮನುಷ್ಯ ಅವ್ನು ದುಡ್ಡು ಕೊಟ್ಟಿರ್ತಾನಲ್ಲ, ಮಾತಾಡಿರ್ತಾರಲ್ಲ, ರೆಕಾರ್ಡ್ಸ್ ಇಟ್ಕೊಂಡಿರ್ತಾನೆ. ಲೈಫ್ ಟೈಮ್ ರಿಟೈರ್ಡ್ ಆಗೋವರು ಕೂಡ ಅವ್ನು ಕೋಟಿ ದುಡ್ಡು ಮಾಡ್ಕೊಂಡ್ರು IAS ಆಫೀಸರ್ ಏನು ಮಾಡಕ್ಕಾಗಲ್ಲ. ವೀಕ್ನೆಸ್ ಇಟ್ಕೊಂಡಿರ್ತಾರೆ, ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಅದನ್ನ ಹೇಳೋದು ಇದು ಇವತ್ತು ಕೂಡ ನಡೀತಾ ಇದೆ, ಕ್ಷಣ ಕೂಡ ಇದು ನಡೀತಾ ಇರೋದು. ಯಾವತ್ತು ನಾವು ಒಬ್ಬ ಕಳ್ಳ ಅಂತ ಹೇಳಿ ಇಷ್ಟು ಲೂಟಿ ಮಾಡಿ ಅಂತ ಡಾಕ್ಯುಮೆಂಟ್ಸ್ ಅಂತ ಕೊಡ್ತೀವಿ, ಆ ಡಾಕ್ಯುಮೆಂಟ್ ಇಷ್ಟು ಕೋಟಿ ಲೂಟಿ ಮಾಡಿದನ, ಹಾಗಾದ್ರೆ ನಂಗೊಂದಷ್ಟು ಶೇರ್ ಕೊಡು, ನೀನು ಉಳಿಸ್ತೀನಿ, ತಗೋ, ನೀನು ಯಾವಾಗ ಬೇಕೋ ಟ್ರಾನ್ಸ್ಫರ್ ಮಾಡ್ಕೋ, ನೀನು ಇನ್ನಿಷ್ಟ ಲೂಟಿ ಮಾಡು, ನಾನೇನ ಸಸ್ಪೆಂಡ್ ಮಾಡಿಸಲ್ಲ, ಜಸ್ಟ್ ಅದೇ ನೋಟಿಸ್ ಅದು ಇದು ಕೊಟ್ಕೊಂಡು ಆಟ ಆಡಿಸ್ತೀನಿ, ಲೈಫ್ ಟೈಮ್ ನಿತಿನು ನನ್ ಮುದಸ್ಕೊಡು ಅಂತ ರೆಗ್ಯುಲರ್. ಅದೇ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಆ ರೀತಿ ಇರೋದು. ಯಾವತ್ತು ರಾಜಕಾರಣಿಗಳು ಕ್ಲೀನ್ ಆಗಿ ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸ ಮಾಡ್ತಾರೆ, ಆವಾಗ ಈ ದೇಶ ಉದ್ಧಾರವಾಗುತ್ತಂತ ಒಬ್ರು ನನಗೆ ರಿಟೈರ್ಡ್ ಅವರು CBI ಅಧಿಕಾರಿಗಳು ಹೇಳಿದ್ರು. ಅವರು ರಿಟೈರ್ಡ್ ಆದಾಗ ನನಗೆ ಗೊತ್ತು ಹೋಗಿದೆ 2012. ರಾಜಕಾರಣಿಗಳು ಮುಕ್ತವಾಗಿ ಕೆಲಸ ಮಾಡಿದ್ರೆ ಇವೆಲ್ಲ ಸಿಸ್ಟಮ್ ಸರಿ ಆಗುತ್ತೆ. ಆದ್ರೆ ಜನ ಯಾವತ್ತು 1,000 2,000 ಈಸ್ಕೊಳ್ಳೋದು ಬಿಡ್ತಾರೋ ಅವತ್ತು ಕೂಡ ಕ್ಲೀನ್ ಆಗುತ್ತೆ. ಅವರು ಅಲ್ಲಿ ಈಸ್ಕೊಳ್ಳೋದನ್ನ ಬಿಡಲ್ಲ. ಇಲ್ಲಿ ಸರ್ಕಾರ, ನಮ್ಮ ನಾಳ ಸರ್ಕಾರ ಅಂದ್ರೆ ರಾಜಕಾರಣಿಗಳು. ಯಾಕೆ ರಾಜಕಾರಣಿಗಳ ವಿಷಯ ಮಾತಾಡ್ತೀನಿ ಅಂತಂದ್ರೆ, ಒಬ್ಬ ಅಧಿಕಾರಿ ತಪ್ಪು ಮಾಡಿದಾಗ ಟ್ರಾನ್ಸ್ಫರ್ ಮಾಡಿಸ್ಬೋದು ಅವರು. ಈಗ ಅವ್ನ ಅಧಿಕಾರಕ್ಕೆ ಬಂದ ತಕ್ಷಣ ಅವ್ರಿಗೆ ಯಾರು ಬೇಕು ಆಫೀಸರ್ ಹಾಕ್ಸ್ಕೋತಾರೆ. ಖಂಡಿತವಾಗಿ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿ ಮತ್ತೆ ಅಧಿಕಾರಿಗಳವ್ರು ಒಂದು ಮನೆ ಮಕ್ಕಳಿದ್ದಾಗ. ಅಂದ್ರೆ ಕಳ್ರಲ್ಲ. ಈಗ ನಾನು ನನ್ನ ಮಕ್ಕಳನ್ನ ಎಲ್ಗಾರು ಹೋಗು ಅನ್ಬೋದಲ್ಲ, ಆ ರೀತಿ ಆ ಅಧಿಕಾರಿ ಭ್ರಷ್ಟಾಚಾರ ಮಾಡಿದ್ರು ಅದನ್ನ ಮುಚ್ಚಕ್ಕಳ ಅಧಿಕಾರ ರಾಜಕಾರಣಿಗಳಿಗಿದೆ. ಈಗ ನನ್ನ ಮಗಳೇ ಯಾವ್ದಾರು ತಪ್ಪು ಮಾಡ್ತಾರೆ, ಯಾರೋ ವರ್ಗದ ಜನ ಹೇಳ್ತಾರ, ನಾನು ಅದಕ್ಕೆ ಬೆಲೆ ಕೊಡಲ್ಲ, ಯಾಕಂದ್ರೆ ನನ್ನ ಮಕ್ಕಳಲ್ವಾ. ಆ ರೀತಿ ಈ ಸರ್ಕಾರಿ ನೌಕರರು ಮತ್ತೆ ರಾಜಕಾರಣಿಗಳು ಈ ರೀತಿ ವ್ಯವಸ್ಥೆ ಇರೋದ್ರಿಂದ ನಾವು ಕೊಟ್ಟು ತಗೊಳ್ಳೋದು, ಅದರಿಂದ ಏನು ಮಾಡಕ್ಕಾಗಲ್ಲ. ಅದು ಪ್ರಜಾಪ್ರಭುತ್ವ ಕೂಡ ಸರ್ಕಾರಾಧಿಕಾರಿ ಲೂಟಿ ಮಾಡಿದೆ ಅಂತ ನಾವು ದಾಖಲೆಗಳ ಸಮೇತ ಪ್ರಸಾರ ಮಾಡ್ತೀವಿ. ಸೊ ಆ ಜಮೀನ ಅಥವಾ ಆ ಹಣವನ್ನ ವಾಪಸ್ ಇಸ್ಕೋಬೇಕು. ಈ ವಾಪಸ್ ಕೂಡ ಇಸ್ಕೊಳ್ಳಲ್ಲ. ಅದೇ ಇದು ಮಾಡ್ತಾರೆ, ವಸೂಲಾತಿ ಸೂಟ್ ಹಾಕ್ತಾರೆ. ಕೆಲವೊಂದು ಆಗ್ತಾರೆ, ಕೆಲವೊಂದು ಆಗಲ್ಲ. ಅಲ್ಲಿ ಗಂಟ ಅವರು ಸತ್ಯವಾಗಿರ್ತಾರ, ಯಾರೋ ಮೋಸ ಮಾಡಿರೋ ನೌಕರುಗಳು ಸತ್ಯವಾಗಿರ್ತಾರೆ.
ಕೊನೆಗೂ ನ್ಯಾಯ ಸಿಗಲ್ಲ. ಸರ್ಕಾರಕ್ಕೆ ಹಣ ಬರಲ್ಲ, ನ್ಯಾಯ ಬೇಡಿ ನಮ್ಗೆ. ಸರ್ಕಾರಕ್ಕೆ ಹಣ ಮರುಪಾವತಿ ಆಗಲ್ಲ. ಆ ಥರ ಎಷ್ಟೋ ಜನ ನೌಕರು ಸತ್ತೋಗಿದ್ದಾರೆ. ಗ್ರಾಮ ಪಂಚಾಯತಿಗಳಲ್ಲಿ 1 ಲಕ್ಷ 5 ಲಕ್ಷ 8 ಲಕ್ಷ ಗಂಟು ತಿಂದಿರೋ ದಾಖಲೆ ಇದೆ ನನ್ನ ಹತ್ರ ಲೋಕಲ್ ಆಡಿಟ್ ಪ್ರಕಾರ. ಅವ್ರ ಹಣ ವಸೂಲಿ ಮಾಡೋ ಗಂಟ ಅವ್ರು ಸತ್ತೇ ಹೋಗಿರ್ತಾರೆ ನೌಕರುಗಳು. ಸರ್ಕಾರಕ್ಕೆ ಲಾಸ್ ಆಯ್ತು ಅದು. ಸೊ ಅದಕ್ಕೋಸ್ಕರ ನಾನು ಮತದಾರರಿಗೆ ಹೇಳೋದೇನು ಅಂತಂದ್ರೆ, ನೀವು ಇವತ್ತಿಂದನೇ ರೆಡಿಯಾಗಿ, ಇವತ್ತಿಂದ 5 ವರ್ಷ ತನಕ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಯ್ತು ಅಂತ ಒಂದು ಪಟ್ಟಿ ಮಾಡ್ಕೊಂಡು ಬನ್ನಿ. ಆ ಸಮಸ್ಯೆಗೆ ನಿಮ್ಮ ರಾಜಕಾರಣಿ ಯಾವತ್ತು ಬಂದು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಇಮಿಡಿಯೇಟ್ ಬಂದು ಸಾಲ್ವ್ ಮಾಡೋದನ್ನ, ಅಥವಾ 4 ವರ್ಷ ಆದ್ಮೇಲೆ ಬಂದು ಸಾಲ್ವ್ ಮಾಡೋದನ್ನ, ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. 4 ವರ್ಷ ಆದ್ಮೇಲೆ ಸಾಲ್ವ್ ಮಾಡೋದ ಅಂತಂದ್ರೆ ಅಲ್ಲಿಗೆ ಒಂದು ಓಟ್ ಹಾಕ್ಬೇಡಿ. ಅದು ಯಾವಾಗ ನೀವು ಸರ್ಕಾರಿ ಕಚೇರಿಗೆ ಹೋದಾಗ ನಿಮ್ಮ ಕೆಲಸ ಆಗಲಿಲ್ಲ, ಅದು ಕಾರಣನೇ ನೀವು ಓಟ್ ಹಾಕಿರೋಂಥ ಒಬ್ಬ ಕಾರ್ಪೊರೇಟ್ರು, ಒಬ್ಬ ಪಂಚಾಯತಿ ಸದಸ್ಯ ಅಥವಾ ಮೆಂಬರು ಅಥವಾ MLA ಮಾತ್ರ ಕಾರಣ ಆಗಿರ್ತಾರೆ. ಅವ್ನು ಬರೀ ರೋಡು ಮೋರಿ ಮಾಡಿಸ್ಕೊಂಡು ಬಂದು ನಿಂತ್ಕೊಳ್ಳೋದಕ್ಕಲ್ಲ ಅವ್ನು ಓಟ್ ಹಾಕೋದು. ನಾವು ಯಾರನ್ನೇ ಕೇಳಿದ್ರಿ, ನಾನು ಬಿಲ್ಡಿಂಗ್ ಕಟ್ಟಿದೆ, ನಾನು ಸಮುದಾಯ ಭವನ ದುಡ್ಡು ಕೊಟ್ಟೆ, ನಾನೊಂದು ಮೋರಿ ಮಾಡಿಸ್ತೆ ಅಂತಾನೆ. ಯಾವೊಬ್ಬ ರಾಜಕಾರಣಿ ಎಷ್ಟು ಜನ ಸಸ್ಪೆಂಡ್ ಮಾಡಿಸಿದ್ರೆ ಹೇಳಿ? ನಾವೇ ಡಾಕ್ಯುಮೆಂಟ್ ಸಸ್ಪೆಂಡ್ ಮಾಡ್ಸೋದು ಬೇಡ, ನೊಂದ ಜನಕ್ಕೆ ನ್ಯಾಯ ಕೊಟ್ಟಿದಾರ? ಇಲ್ಲ. ಅವ್ನ್ ರೋಡ್ ಯಾರಿಗೆ ಬೇಕು ಭಗವಂತ ಅವ್ನಿಗೆ ಹಾರ ಹಾಕ್ಬೇಕು, ಪೇಟೆ ಹಾಕ್ಬೇಕು, ಕಾಸ್ಟ್ಲಿದು ಶಾಲೆ ಉದಿಸ್ಬಿಟ್ಟು ತಮಟೆ ಬಾರಿಸ್ಕೊಂಡು ಕರ್ಕೊಂಡ್ಬಂದು ಕೂರಿಸ್ಬೇಕು. ಅವ್ರ ಮುಂದೆ ಇವ್ರು ಭಕ್ತರ ತರ ನೋಡ್ಕೊಂಡು ಹಿಂಗೆ ಕೂತ್ಕೋಬೇಕು. ಅವ್ರನ್ನ ಬೆಳೆಸ್ಬಿಟ್ಟು ಭಕ್ತರ ತರ ಕೈ ಮುಕ್ಕೊಂಡು ಕೂತ್ಕೊಂತಾನೆ. 5 ವರ್ಷ ಬಂದ್ರೆ ಕೆಲಸಗಾರ ಅವತ್ತ, ಕೆಲಸಗಾರರು ಆದ್ರೂ ಜನಕ್ಕಾರು ಅವ್ರು ಕೆಲಸ ಮಾಡಲ್ಲ, ರೋಡ್ ಮಾಡುದು ಅಂತಾರೆ. ರೋಡು ಗಾಳಿ ನೀರು ಇದೆಲ್ಲ ರೋಡ್ ಮಾಡಿದ್ರ ದಾಖಲೆಗಳೇ ಕೊಡಲ್ಲ, ಇನಾಗ್ರೇಷನ್ ಮಾಡ್ತಾರೆ, ಬುದ್ಧಿ ಪೂಜೆ. ಈಗೊಂದು ಫ್ಯಾಷನ್ ಆಗ್ಬಿಟ್ಟಿದೆ, ಎಲ್ಲರೂ ಬಂದವರೆಲ್ಲ ಶಾಲೆ ಹಾಕ್ಬಿಟ್ಟು ಚಿಕ್ಕದ ಪೇಟ ಹಾರ ಹಾಕ್ಬಿಡೋದು. ಅವ್ರಿಗೆ ಅಷ್ಟೇ ಸಾಕು, ಖುಷಿ. 5 ವರ್ಷ ಅಷ್ಟೇ ಖುಷಿ ಆಗೋಯ್ತಾ ಜನಕ್ಕೆ. ರೋಡ್ ಮಾಡಿದಾಗ ಅದಕ್ಕೆ ಎಷ್ಟು ಡಾಕ್ಯುಮೆಂಟ್ ಇದೆ, ಯಾಕೆ ಕೊಡಲ್ಲ? ಸೊ ರಾಜಕಾರಣಿ ಕೊಡ್ಬೇಡ ಅಂತ ಹೇಳಿರ್ತಾರೆ ಖಂಡಿತವಾಗಿ. ಅದನ್ನೇ ಹೇಳೋದು, ರಾಜಕಾರಣಿ ಅಧಿಕಾರಿಗಳವರು ಒಂದ್ ಮನೆ ಮಕ್ಕಳಿದ್ದಾಗ ಅದನ್ನ ಇನ್ನುಳಿದ ಸಾರ್ವಜನಿಕರಿಗೆ ಫೈನ್ ಆಗುತ್ತೆ. ಏನು ಸರ್ಕಾರಿ ಅಧಿಕಾರಿಗಳು ತಪ್ಪು ಮಾಡಿದಾಗ ಅವ್ರಿಗೆ ಶಿಕ್ಷೆ ಆಗಲ್ವೋ ಅಲ್ಲಿವರೆಗೂ ಕೂಡ ಏನೂ ಆಗಲ್ಲ. ಎಲ್ಲಿವರೆಗೂ ನೀವು 2,000 ಇಸ್ಕೊಳ್ಳೋದು ಬಿಡ್ತಿರೋ ಜನ 1,000 2,000 ರೇಂಜ್ ಮೇಲೆ, ಅಲ್ಲಿವರೆಗೂ ರಾಜಕಾರಣಿಗಳು ಬುದ್ಧಿ ಕಲಿಯಲ್ಲ. ಇದು ರೈಟ್ ನ್ಯೂಸ್.